ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ 18th ಕ್ವಶನ್ ಅಲ್ಲಿದ್ದೀವಿ. 18ನೇ ಕ್ವಶನ್. 18th ಕ್ವಶನ್, ದ ಸಮ್ ಆಫ್ ದ 4th and 8th terms of an AP is 24 and the sum of the 6th and 10th terms is 44. Find the first 3 terms of the AP. The sum of the 4th and 8th terms of an AP is 24. ಅಂದರೆ ಒಂದು AP ಇದೆ, ಅದರದ್ದು 4th ಟರ್ಮ್ ಮತ್ತು 8th ಟರ್ಮ್, 4ನೇ ಟರ್ಮ್ ಮತ್ತು 8ನೇ ಟರ್ಮು ಆ್ಯಡ್ ಮಾಡಿದ್ರೆ ಕೂಡಿದ್ರೆ 24 ಬರುತ್ತೆ. ಮತ್ತು ದ ಸಮ್ ಆಫ್ ದ 6th and 10th terms is 44. ಆ ಎ ಪಿಯ 6ನೇ ಟರ್ಮ್ ಮತ್ತು 10ನೇ ಟರ್ಮ್ ಎರಡು ಕೂಡಿದ್ರೆ 44 ಬರುತ್ತೆ. ನಾವು ಈಗ ಏನು ಕಂಡುಹಿಡಿಬೇಕು? ಫೈಂಡ್ ದ ಫಸ್ಟ್ 3 ಟರ್ಮ್ಸ್. ಈ ಎ ಪಿಯ ಫಸ್ಟ್ 3 ಟರ್ಮ್ಸ್ ಯಾವುದು ಅಥವಾ ಈ ಎ ಪಿ ಯಾವುದು ಅಂತ ಕಂಡುಹಿಡಿಬೇಕು. ಒಂದು ಎ ಪಿ ಬರೀಬೇಕಾದ್ರೆ ನಮಗೇನೇನು ಗೊತ್ತಿರಬೇಕು? ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸ್ ಗೊತ್ತಿದ್ದರೆ ಆ ಎ ಪಿ ಸುಲಭವಾಗಿ ಬರೀಬೋದು. ಮೊದಲು ನಾವು ಫಸ್ಟ್ ಟರ್ಮ್ ಕಂಡುಹಿಡಿಯೋಣ. ಅದಕ್ಕೆ ಮೊದಲು ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅದು ಬರ್ಕೊಳ್ಳೋಣ. ಏನಿದೆ? A4 + A8 = 24 ಕ್ವಶನಲ್ಲೇ ಇದೆ. 4th ಟರ್ಮು ಮತ್ತು 8th ಟರ್ಮ್ ಕೂಡಿದ್ರೆ 24 ಆಗುತ್ತೆ. ಮತ್ತು ನೀವು ಈಕ್ವೇಷನ್ ಶೀಟನ್ನು ನೋಡಿ, ಸೆಕೆಂಡ್ ಫಾರ್ಮುಲಾ ಶೀಟಲ್ಲಿ ಸೆಕೆಂಡ್ ಫಾರ್ಮುಲಾ ಅದ್ರ ಪ್ರಕಾರ A4 ಅನ್ನೋದನ್ನು A + 3D ಅಂತ ಬರ್ಕೊಂಡಿದ್ದೀವಿ, ಪ್ಲಸ್ A8 ಅನ್ನೋದನ್ನು A + 7D ಅಂತ ಬರ್ಕೊಂಡಿದ್ದೀವಿ, = 24. ನೆಕ್ಸ್ಟು A 2 ಸರಿ ಇದೆ, 2A ಆಗುತ್ತೆ. A + A 2A, 3D + 7D 10D ಆಗುತ್ತೆ. 2A + 10D = 24. ನಾವೀಗ A ಕಂಡುಹಿಡಿತಾ ಇದ್ದೀವಿ, ಅದಕ್ಕೋಸ್ಕರ ಮಿಕ್ಕಿದ್ದನ್ನೆಲ್ಲ RHS ತೊಗೊಳ್ಳೋಣ. A ಅನ್ನೋದು ವೇರಿಯೇಬಲ್ ಮಾತ್ರ LHS ಅಲ್ಲಿರಲಿ. 2A = 10D ಅನ್ನೋದು RHS ಹೋದರೆ -10D ಆಗುತ್ತೆ, +24 ಹಂಗೆ ಬರ್ಕೊಳ್ಳೋಣ. ಈಗ ನಾವು A ಕಂಡುಹಿಡಿತಾ ಇದ್ದೀವಿ. 2A ಅಂದರೆ 2 × A. ಆ 2ನ RHS ತೊಗೊಂಡ್ರೆ ಡಿವಿಷನ್ ಆಗುತ್ತೆ. A = -10D + 24 / 2. -10D / 2 ಅಂದರೆ -5D ಆಗುತ್ತೆ, ಮತ್ತು ಪ್ಲಸ್ಸು, ಮತ್ತು 24 / 2 ಅಂದರೆ 12 ಆಗುತ್ತೆ. A = -5D + 12. A ಎಷ್ಟೊಂದು ಗೊತ್ತಾಯಿತು, ಆದರೆ ನಂಬರ್ ಬಂದಿಲ್ಲ ಇನ್ನು. ಇಟ್ಸ್ ಇನ್ ದ ಫಾರ್ಮ್ ಆಫ್ ಈಕ್ವೇಷನ್. ಇದನ್ನು ಫಸ್ಟ್ ಈಕ್ವೇಷನ್ ಅಂತ ಕನ್ಸಿಡರ್ ಮಾಡೋಣ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಇದೆ ಕ್ವಶನಲ್ಲಿ, ಅದನ್ನು ಬರ್ಕೊಳ್ಳೋಣ. A6 + A10 = 44. A6 ಮತ್ತು A10 ಕೂಡಿದ್ರೆ 44 ಆಗುತ್ತೆ, ಅದು ಕ್ವಶನಲ್ಲೇ ಇದೆ. A6 ಅನ್ನೋದನ್ನು A + 5D ಅಂತ ಬರ್ಕೊಳ್ಳೋಣ. A10 ಅನ್ನೋದನ್ನು A + 9D ಅಂತ ಬರ್ಕೊಳ್ಳೋಣ. A + 5D + A + 9D = 44. A + A 2A, 5D + 9D, 5 + 9 14 + 14D = 44. 14Dನ RHS ತೊಗೊಂಡ್ರೆ -14D ಆಗುತ್ತೆ. ಇನ್ನೆಲ್ಲ ಹಂಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ 2A ಅಂದರೆ 2 × A. A ಮಾತ್ರ LHS ಅಲ್ಲಿರಲಿ. 2 ಅನ್ನೋದು RHS ಬಂದರೆ ಡಿವಿಷನ್ ಆಯಿತು. A = -14D + 44 / 2. ನೆಕ್ಸ್ಟ್ -14D / 2 ಅಂದರೆ 2 1s 1, 2 1s 2, 2 7s 14 ಆಗುತ್ತೆ. 7 -7D + 44 / 2 22 ಆಗುತ್ತೆ. ಈಗ A =
ಮೈನಸ್ 7D ಪ್ಲಸ್ 22. ಎಗೆ ಇನ್ನೊಂದು ಈಕ್ವೇಷನ್ ಸಿಕ್ತು, ಅದನ್ನು ಸೆಕೆಂಡ್ ಈಕ್ವೇಷನ್ ಅಂತ ಕನ್ಸಿಡರ್ ಮಾಡೋಣ. ಫಸ್ಟ್ ಈಕ್ವೇಷನ್ ಏನಿದೆ, a is equal to minus 5D plus 12. Second equation, a is equal to minus 7D plus 22. ಇವೆರಡನ್ನು ಒಂದ್ರ ಕೆಳಗೆ ಒಂದು ಹಾಕೊಬೇಕು. ನಮಗೆ ಎ ಸಿಗಬೇಕಾದ್ರೆ ಏನಾಗಬೇಕು, ಡಿ ಕ್ಯಾನ್ಸಲ್ ಆಗಬೇಕು. ಡಿ ಕ್ಯಾನ್ಸಲ್ ಆಗಬೇಕಾದ್ರೆ ಎರಡರಲ್ಲೂ ಸೇಮ್ ನಂಬರ್ ಇರಬೇಕು, ಮತ್ತು ಸೈನು ಬೇರೆ ಬೇರೆ ಇರಬೇಕು. ಒಂದ್ರ ಪ್ಲಸ್ ಒಂದ್ರ ಮೈನಸ್ ಇರಬೇಕು, ಅವಾಗ ಕ್ಯಾನ್ಸಲ್ ಆಗುತ್ತೆ ಡಿ. ಎ ವ್ಯಾಲ್ಯೂ ಎಷ್ಟೊಂದು ಗೊತ್ತಾಗುತ್ತೆ. ಮೈನಸ್ 5D ಇದೆ, ಇಲ್ಲಿ ಮೈನಸ್ 7D ಇದೆ. ಏನು ಮಾಡ್ಬೋದು ಕ್ಯಾನ್ಸಲ್ ಆಗಬೇಕಾದ್ರೆ, ಮಲ್ಟಿಪ್ಲೈ ಈಕ್ವೇಷನ್ 1 by 7 ಆ್ಯಂಡ್ ಈಕ್ವೇಷನ್ 2 by -5. ಫಸ್ಟ್ ಈಕ್ವೇಷನ್ನ 7ಇಂದ ಮಲ್ಟಿಪ್ಲೈ ಮಾಡೋಣ, ಸೆಕೆಂಡ್ ಈಕ್ವೇಷನ್ನ -5ಇಂದ ಮಲ್ಟಿಪ್ಲೈ ಮಾಡೋಣ. ಇಲ್ಲೇ ಕ್ಲೋಸ್ ಇರುತ್ತೆ ನೋಡಿ. ಫಸ್ಟಲ್ಲಿ ಮೈನಸ್ 5D ಇದೆ, -5 ಇಂಟು 7 ಮಾಡಿದ್ರೆ 35 ಆಗುತ್ತೆ. ಸೆಕೆಂಡ್ ಈಕ್ವೇಷನಲ್ಲಿ -7 ಇದೆ, ಅದನ್ನು -5ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 35 ಆಗುತ್ತೆ. ಫಸ್ಟ್ ಈಕ್ವೇಷನಲ್ಲಿ -35, ಸೆಕೆಂಡ್ ಈಕ್ವೇಷನಲ್ಲಿ ಪ್ಲಸ್ 35. ಆವಾಗ ಅವೆರಡು ಕ್ಯಾನ್ಸಲ್ ಮಾಡ್ಬೋದು, ಎ ವ್ಯಾಲ್ಯೂ ಕಂಡುಹಿಡಿಬೋದು. ಈಗ ಫಸ್ಟ್ ಈಕ್ವೇಷನ್ 7ಇಂದ ಮಲ್ಟಿಪ್ಲೈ ಮಾಡಿದ್ರೆ a ಇಂಟು 7 7a ಈಸ್ ಈಕ್ವಲ್ ಟು -5D ಇಂಟು 7 -35D ಪ್ಲಸ್ 12 ಇಂಟು 7 84. ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ನ -5ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. a ಇಂಟು -5a ಈಸ್ ಈಕ್ವಲ್ ಟು -7D ಇಂಟು -5 35D ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ 22 ಇಂಟು -5 ಮೈನಸ್ 110 110 22 ಇಂಟು 5 110 ಪ್ಲಸ್ ಇಂಟು ಮೈನಸ್ ಮೈನಸ್ -35D ಬಂತು ಪ್ಲಸ್ 35D ಬಂತು, ಅವೆರಡು ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯುತ್ತೆ 7a ಮೈನಸ್ 5a, 7ರಲ್ಲಿ 5 ಹೋದರೆ 2 2a ಈಸ್ ಈಕ್ವಲ್ ಟು -35D ಪ್ಲಸ್ 35D ಕ್ಯಾನ್ಸಲ್ ಆಗಿದೆ. ಇನ್ನೇನು ಉಳಿತು 84 ಮೈನಸ್ 110, ಅದು ಕ್ಯಾಲ್ಕುಲೇಷನ್ ಮಾಡಿದ್ರೆ -26 ಬರುತ್ತೆ. 2a is equal to -26, a is equal to -26. 2ನ RHS ತೊಗೊಂಡ್ರೆ ಡಿವೈಡ್ ಬೈ 2 ಆಗುತ್ತೆ, is equal to -13. ಈಗ a ವ್ಯಾಲ್ಯೂ ಸಿಕ್ತು -13. ನೆಕ್ಸ್ಟ್ ಡಿ ವ್ಯಾಲ್ಯೂ ಸಿಗಬೇಕು. ಡಿ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಯಾವುದಾದ್ರು ಒಂದು ಈಕ್ವೇಷನ್ ತೊಗೊಳ್ಳೋದು. ಫಸ್ಟ್ ಈಕ್ವೇಷನ್ ತೊಗೊಳ್ಳೋಣ. ಫಸ್ಟ್ ಈಕ್ವೇಷನ್ಗೆ ಎ ವ್ಯಾಲ್ಯೂ ಗೊತ್ತಿದೆಯೋ ಅದನ್ನ ಹಾಕೋದು. ಫಸ್ಟ್ ಈಕ್ವೇಷನ್ ಏನಿದೆ, a is equal to -5D ಪ್ಲಸ್ 12 ಇದೆ. ನಮಗೆ ಎ ಗೊತ್ತಿದೆ -13 is equal to -5D ಪ್ಲಸ್ 12 ಹಂಗೆ ಬರ್ಕೊಳ್ಳೋಣ. ನೆಕ್ಸ್ಟು -5D LHSಗೆ ಬಂದರೆ 5D ಆಗುತ್ತೆ, is equal to 12 ಹಂಗೆ ಬರ್ಕೊಳ್ಳೋಣ. -13 RHSಗೆ ಬಂದರೆ ಪ್ಲಸ್ 13 ಆಗುತ್ತೆ. ನಾವೀಗ ಡಿ ಕಂಡುಹಿಡಿತಾ ಇರೋದು, ಅದಕ್ಕೆ ಅದನ್ನು LHS ತೊಗೊಂಡಿದ್ದೀವಿ, ಮಿಕ್ಕಿದೇನೆಲ್ಲ RHS ತೊಗೊಬೇಕು. 5D is equal to 25. 12 ಪ್ಲಸ್ 13 25. ಇನ್ನು ಏನು ತೊಗೊಬೇಕು RHS? ಈಗ 5 ಒಂದು RHS ತೊಗೊಂಡ್ರೆ ಸಾಕು. D is equal to 25. 5D ಅಂದರೆ 5 ಇಂಟು D ಮಲ್ಟಿಪ್ಲಿಕೇಶನ್, ಅದು RHS ಬಂದರೆ ಡಿವಿಷನ್ ಆಗುತ್ತೆ. D is equal to 25 ಡಿವೈಡ್ ಬೈ 5 ಎಷ್ಟು 5. D is equal to 5. A ಸಿಕ್ಕಿದೆ, D ಸಿಕ್ಕಿದೆ.
ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸ್ ಸಿಕ್ಕಿದೆ. ಈಗ ಎ ಪಿ ಫಾರ್ಮ್ ಮಾಡಬೇಕು. ಎ ಪಿ ಅಂದರೆ 3 ಟರ್ಮ್ಸ್ ಇರಬೇಕು, ಫಸ್ಟ್ ಸೆಕೆಂಡ್ ಥರ್ಡು. ಎ ಗೊತ್ತಿದೆ -13. A2 ಸೆಕೆಂಡ್ ಟರ್ಮ್ ಏನಾಗುತ್ತೆ, ಎರಡನೇ ಫಾರ್ಮುಲಾ ಶೀಟಲ್ಲಿ ಸೆಕೆಂಡ್ ಟರ್ಮ್ಗೆ A + D, A -13, D +5, ಆನ್ಸರ್ -8. ನೆಕ್ಸ್ಟ್ ಥರ್ಡ್ ಟರ್ಮ್ A3 = A + 2D. ಎ ಅಂದರೆ -13 ಪ್ಲಸ್ 2D ಅಂದರೆ 2 × 5. ನೆಕ್ಸ್ಟ್ -13 2 × 5 10. -13 + 10 ಎಷ್ಟು, -3. ನೋಡಿ, ಎ ಫಸ್ಟ್ ಟರ್ಮ್ -13, A2 ಸೆಕೆಂಡ್ ಟರ್ಮ್ -8, A3 ಥರ್ಡ್ ಟರ್ಮ್ -3. ಈಗ ಎ ಪಿ ಏನಾಗುತ್ತೆ, -13 -8 -3 ಎಟ್ಸೆಟ್ರಾ. ಇದು ಆನ್ಸರು. ಥ್ಯಾಂಕ್ ಯು.